ಒಬ್ರು ಹಿರಿಯರು ಮಾತಿನ ಬಗ್ಗೆ ಮುತ್ತಿನಂತ ಮಾತೊಂದಾಡಿದ್ರು. ಮಾತು ಹೆಂಗಿರ್ಬೇಕು, ಹೆಂಗಾದ್ರೂ ಇರಬಾರ್ದು. ಅವ್ರ ಹಂಗೆ ಇವ್ರ ಹಂಗೆ ಯಾರ ಹಂಗೇನೂ ಇರಬಾರ್ದು, ಯಾರ ಹಂಗೂ ಇರಬಾರ್ದು. ಆದ್ರೆ ಕೇಳೋ ಹಂಗಿರ್ಬೇಕು. ಮಾತಿನಲ್ಲಿ ಮಾತಿರ್ಬೇಕು, ಮಾತಿನಲ್ಲಿ ಆತನಿರ್ಬೇಕು, ಮಾತಿನಲ್ಲಿ ಮಾತಿರ್ಬೇಕು, ಮಾತಿನಲ್ಲಿ ಆತನಿರ್ಬೇಕು, ಮಾತಿನಲ್ಲಿ ನೀತಿ ಇರಬೇಕು, ಮಾತಿನಲ್ಲಿ ಪ್ರೀತಿ ಇರಬೇಕು, ಮಾತಿನಲ್ಲಿ ಉದ್ದೇಶವಿರಬೇಕು, ಮಾತಿನಲ್ಲಿ ಆದೇಶವಿರಬೇಕು, ಉಪದೇಶವಿರಬೇಕು, ಸಂದೇಶವಿರಬೇಕು, ಮಾತಿನಲ್ಲಿ ತೂಕವಿರಬೇಕು. ಮಾತಿನಲ್ಲಿ ತೂಕವಿರಬೇಕು, ಅದಕ್ಕೆ ಸುಮ್ಮನೆ ಕೂತಿರ್ಬೇಕು. ಮಾತು ಸಾಧನ ಆಗ್ಬೇಕು, ಆದ್ರೆ ಮಾತೇ ಸಾಧನೆ ಆಗ್ಬಾರ್ದು. ಮಾತಲ್ಲಿ ವೇಗವಿರಬೇಕು, ಆದ್ರೆ ಉದ್ವೇಗ ಇರಬಾರ್ದು. ಮಾತಿನಲ್ಲಿ ಮಗುವಿನ ನಗೆ ಇರಬೇಕು, ಆದ್ರೆ ಮಾತಲ್ಲಿ ಹಗೆ ಇರಬಾರ್ದು. ಮಾತಿನಲ್ಲಿ ಆತ್ಮೀಯತೆಯ ಅಲೆ ಇರಬೇಕು, ಸೌಹಾರ್ದತೆಯ ಸೆಲೆ ಇರಬೇಕು, ನಲಿವಿನ ನೆಲೆ ಇರಬೇಕು, ಬದುಕಿನ ಬೆಲೆ ಇರಬೇಕು. ಮಾತು ಮತಿಯಿಂದ ಬರಬೇಕು, ಮಾತು ಮತಿಯಿಂದ ಬರಬೇಕು, ಆದ್ರೆ ಮತೀಯವಾಗಿ ಇರಬಾರ್ದು. ಮಾತು ಮುತ್ತಾಗಿರ್ಬೇಕು, ಸ್ವಲ್ಪ ಮೆತ್ತಗಿರ್ಬೇಕು. ಮಾತು ಮಿತವಾಗಿರ್ಬೇಕು, ಮಾತು ಮಿತವಾಗಿರ್ಬೇಕು, ಎಲ್ಲರಿಗೂ ಹಿತವಾಗಿರ್ಬೇಕು. ಮಾತಿನಲ್ಲಿ ಮತ್ತೇರಿರ್ಬೇಕು, ಆತ್ಮೀಯತೆ ಮತ್ತೆ ಇರಬೇಕು. ಆ ರೀತಿ ಮಾತಿರ್ಬೇಕು, ಅದಕ್ಕೆ ಮೂಕ ಇರಬೇಕು. ಎಂಥ ಮಾತಲ್ವಾ?